ಇಲ್ಲಿ ನೋಡಿ ನಾವು ಇಂದು ಪಾಠ 8 ಕೃಷಿ ಬಗ್ಗೆ ಅಭ್ಯಾಸ ಮಾಡೋಣ. ನೇಗಿಲ ಹಿಡಿದು ಹೊಲದೊಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವಯ್ಯ ಪರ ಸಾಧನವು, ಕಷ್ಟದೊಳು ಅನ್ನವ ದುಡಿಯುವ ನೆತಾಗಿ ಸೃಷ್ಟಿ ನೇಮದೊಳಗವನೇ ಭೋಗಿ. ನೇಗಿಲ ಹಿಡಿದು ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ಈ ಹಾಡನ್ನ ಬರೆದ ಕವಿ ಕುವೆಂಪು. ಇಲ್ಲಿ ಉಳುವ ಯೋಗಿ, ಅನ್ನವ ದುಡಿಯುವ ತ್ಯಾಗಿ ಎಂಬ ಪದಗಳನ್ನು ಬಳಸ್ತಾ ಇದೆ. ಹಂಗಾದ್ರೆ ಇವನು ಯಾರು ಅನ್ನುವಂತ ಪ್ರಶ್ನೆ ಬರ್ತಾ. ಇವನ್ ನೋಡಿದಾಗ ಇವ್ ಯಾರು ಅನಿಸ್ತಪ್ಪ ಅಂದ್ರೆ ಇವನೊಬ್ಬ ರೈತ. ಇಲ್ಲೇನ್ ಬರಿಬೇಕು? ರೈತ. ನಮಗೆಲ್ಲ ಅನ್ನದಾತ ಎನಿಸಿರುವ ರೈತರ ಬಗ್ಗೆ ಬರೆದ ಹಾಡಿದು. ರೈತರ ಮುಖ್ಯ ಕಸಬು ಯಾವುದು ಅಂತ ಕೇಳಿದಾಗ ಕೃಷಿ ಅಂತ ಹೇಳ್ತೀವಿ. ಹಾಗಾಗಿ ರೈತರನ್ನು ಕೃಷಿಕರು ಅಂತಲೂ ಕರೀತಾರೆ. ತಮ್ಮ ಜೀವನ ಸಾಗಿಸಲು ಕೃಷಿಕರು ಕೃಷಿ ಹಾಗೂ ಅದಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಇಲ್ಲಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ಜನರನ್ನು ಗಮನಿಸು, ಅವರು ಮಾಡುವ ಕೆಲಸಗಳನ್ನು ನೆನಪಿಸಿಕೊ, ವೀಕ್ಷಿಸಿ ಅವುಗಳನ್ನು ಇಲ್ಲಿ ಪಟ್ಟಿ ಮಾಡ. ವೀಕ್ಷಿಸಿ ಪಟ್ಟಿ ಮಾಡಿದಾಗ ಏನೇನ್ ಹೇಳ್ಬಹುದಪ್ಪ ಅಂದ್ರೆ, ಹೊಲದಲ್ಲಿ ಕೆಲಸ ಮಾಡೋರು ಕೃಷಿಕ ಏನೇನ್ ಕೆಲಸ ಮಾಡ್ಬೋದು? ಅವ ಮೊದಲನೇದಾಗಿ ಉಳುಮೆ ಮಾಡ್ತಾನ, ಬೀಜಗಳ ಬಿತ್ತನೆ ಮಾಡ್ತಾನ, ಕಳೆಗಳನ್ನ ನಾಶ ಮಾಡ್ತಾನ, ನೀರನ್ನು ಹಾಯಿಸುವಂತ ಕೆಲಸ ಮಾಡ್ತಾನ, ಗೊಬ್ಬರ ಹಾಗೂ ಕೀಟನಾಶಕವನ್ನ ಉಪಯೋಗಿಸಿ ನಾಟಿ ಮಾಡುವರು. ಇವೆಲ್ಲ ಕೆಲಸಗಳನ್ನ ಏನ್ ಮಾಡ್ತಾನ ಒಬ್ಬ ರೈತ ಹೊಲದಲ್ಲಿ ಮಾಡ್ತಾ ಇರ್ತಾನ. ಇನ್ನ ನಮ್ಮ ಕರ್ನಾಟಕದ ಜಿಲ್ಲೆಗಳ ಪ್ರಮುಖ ಬೆಳೆಗಳ ಬಗ್ಗೆ ತಿಳ್ಕೊಂಡು, ಇಲ್ಲಿ ಏನಪ್ಪಾ ಅಂದ್ರ ಬೀದರ್ನಲ್ಲಿ ಏನೇನ್ ಬೆಳೆ ಬೆಳಿತಾರೆ? ತೊಗರಿ, ಗೋಧಿ, ಜೋಳ, ಕಬ್ಬು ಬೆಳಿತಾರೆ. ಅದೇ ರೀತಿ ಕಲಬುರಗಿಯಲ್ಲಿ ತೊಗರಿ, ಗೋಧಿ, ಜೋಳ, ಸಜ್ಜೆ, ಕಡಲೆ, ಹತ್ತಿ ಬೆಳಿತಾರೆ. ಅದು ವಿಜಯಪುರದಲ್ಲಿ ಏನ್ ಬೆಳಿತಾರಪ್ಪ ಅಂದ್ರೆ ತೊಗರಿ, ಗೋಧಿ, ಜೋಳ, ಸಜ್ಜೆ, ಕಡಲೆ, ಕಬ್ಬು, ದ್ರಾಕ್ಷಿ ಬೆಳಿತಾರೆ. ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲಿ ಏನ್ ಬೆಳಿತಾರಪ್ಪ ಅಂದ್ರೆ ಕಬ್ಬು. ನಮ್ಮ ಜಿಲ್ಲೆಯಾದಂತ ಬಾಗಲಕೋಟದಲ್ಲಿ ಏನೇನ್ ಬೆಳಿತಾರಪ್ಪ ಅಂದ್ರೆ ಕಬ್ಬು, ಗೋಧಿ, ಜೋಳ, ಸಜ್ಜೆ, ಕಡಲೆಯನ್ನ ಬೆಳಿತಾರೆ. ಇನ್ ನೋಡ್ರಿ, ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆಗಳು ಯಾವ್ಯಾವಪ್ಪ ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ? ಇದೇ ಹೇಳಿದ್ವಿ, ಕಬ್ಬು, ಗೋಧಿ, ಜೋಳ, ಸಜ್ಜೆ, ಕಡಲೆ ಅಂತ ಹೇಳ್ತೀವಿ. ಇನ್ನ ಬೆಳೆಗಳನ್ನು ಕೃಷಿ ಭೂಮಿಯಲ್ಲಿ ಬೆಳೆಯಲು ಕೆಲವು ಸಾಮಾನ್ಯ ಹಂತಗಳನ್ನ ಅನುಸರಿಸಲಾಗತ್ತ. ಇಲ್ಲಿ ಏನಪ್ಪಾ ಅಂದ್ರೆ ಸಾಮಾನ್ಯ ಹಂತಗಳನ್ನ ಕೊಟ್ಟಾರ ನೋಡಿ. ಇಲ್ಲಿ ನೋಡಿ, ಈ ಚಿತ್ರಗಳನ್ನ ಅವುಗಳ ಸರಿಯಾದ ಹೇಳಿಕೆಗಳೊಂದಿಗೆ ಗೆರೆ ಎಳೆದು ಜೋಡಿಸು ಅಂತ ಹೇಳಿದ್ದಾರೆ. ಒಂದೇ ಚಿತ್ರವನ್ನು ನೋಡಿದಾಗ ಏನ್ ಮಾಡಾಕತ್ತನಪ್ಪ ಅಂತ ಕೇಳಿದ್ರೆ, ಒಂದೇ ಚಿತ್ರ ನೋಡಿದಾಗ ಏನ್ ಮಾಡಾಕತ್ತನಪ್ಪ ಅಂದ್ರ ಯಂತ್ರಗಳು ಅಥವಾ ಕೈಗಳಿಂದ ಬೆಳೆಗಳನ್ನ ಕಟಾವು ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ. ಬೆಳೆಗಳನ್ನ ಕಟಾವು ಮಾಡುವಂತ ಕೆಲಸ ಮಾಡಾಕತ್ತಾನ. ಇನ್ನ ಎರಡನೇ ಚಿತ್ರ ನೋಡಿದಾಗ ಇಲ್ಲಿ ಎರಡನೇ ಚಿತ್ರ ನೋಡಿದಾಗ ಹಕ್ಕಿಗಳನ್ನ ಹಾರ್ಸಾಕ ಕವಣಿ ಕಲ್ಲನ್ನ ಬೀಸ್ತಾ ಇರೋದು ಕಾಣಿಸ್ತದ. ಇನ್ನ ಮೂರನೇ ಚಿತ್ರ ನೋಡಿದಾಗ ಏನ್ ಅನ್ಸ್ತದ ನೋಡಿ ನಿಮಗ? ಮೂರನೇ ಚಿತ್ರವನ್ನು ನೋಡಿದಾಗ ಏನ್ ಮಾಡಾಕತ್ತಾನ? ಪ್ರಾಣಿ, ಪಕ್ಷಿ, ಕೀಟಗಳು ಮತ್ತು ರೋಗಗಳಿಂದ ಬೆಳೆಗಳನ್ನ ರಕ್ಷಿಸುವಂತ ಕೆಲಸ ಮಾಡಾಕತ್ತಾನ. ಇನ್ನು ನಾಲ್ಕನೇ ಚಿತ್ರ ನೋಡಿದಾಗ ಬೆಳೆಗಳು ಚೆನ್ನಾಗಿ ಬೆಳೆಯಲು ರಾಸಾಯನಿಕ ಅಥವಾ ಸಾವಯವ ಗೊಬ್ಬರ ಹಾಕ್ತಾ ಇರೋದು, ಸಾವಯವ ಗೊಬ್ಬರವನ್ನ ಹಾಕ್ತಾ ಇರೋದು ಕಾಣಿಸ್ತದೆ. ಇನ್ನು ಐದನೇ ಚಿತ್ರ ನೋಡಿದಾಗ ಏನ್ ಅನಿಸ್ತದೆ ನೋಡಿ, ಬೆಳೆಗಳು ಚೆನ್ನಾಗಿ ಬೆಳೆಯಲು ನೀರು ಹಾಯಿಸ್ತಾ ಇರೋದು ಕಾಣಿಸ್ತದ. ಇನ್ನ
ಆರನೇ ಚಿತ್ರ ನೋಡಿದಾಗ ಬೆಳೆ ಬೆಳೆಯಲು ನೆಲವನ್ನು ಉಳುಮೆ ಮಾಡುವುದು ಕಂಡು ಬರುತ್ತೆ. ಇನ್ನ 7ನೇ ಚಿತ್ರವನ್ನು ನೋಡಿದಾಗ ಏನಿಸ್ತದ ನೋಡಿ, ಬೆಳೆ ಬೆಳೆಯಲು ಬೀಜಗಳನ್ನ ಬಿತ್ತಾ ಇರೋದು ಕಂಡು ಬರುತ್ತೆ. ಇವು ಕೃಷಿಕರು ಬೆಳೆಯಲು ಅನುಸರಿಸುವ ಹಂತಗಳನ್ನ ಹೇಳಿಕೆಯನ್ನ ಸರಿಯಾದ ಚಿತ್ರದೊಂದಿಗೆ ನೀನು ಜೋಡಿಸಿರುವೆ, ಆದರೆ ಅವು ಕ್ರಮವಾಗಿಲ್ಲ. ಈ ಹಂತಗಳನ್ನ ಕಾಲಾನುಕ್ರಮವಾಗಿ ಕೆಳಗೆ ಬರೆ ಅಂತ. ಮೊದಲನೇದಾಗಿ ಏನ್ ಮಾಡ್ತಿರಪ್ಪ ಅಂದ್ರ, ಬೆಳೆ ಬೆಳೆಯಲು ನೆಲವನ್ನು ಉಳುಮೆ ಮಾಡುವ ಕೆಲಸವನ್ನ ಮೊದಲು ರೈತ ಮಾಡ್ತಾನೆ. ಬೆಳೆ ಬೆಳೆಯಲು ಬೀಜಗಳನ್ನ ಬಿತ್ತುವ ಕೆಲಸ ಎರಡನೇದಾಗಿ ಮಾಡ್ತಾನೆ. ಇನ್ನು ಮೂರನೇದಾಗಿ ಏನು, ಬೆಳೆ ಚೆನ್ನಾಗಿ ಬೆಳೆಯಲು ನೀರು ಹಾಯಿಸ್ತಾನೆ. ನಾಲ್ಕನೇದಾಗಿ ಬೆಳೆಗಳು ಚೆನ್ನಾಗಿ ಬೆಳೆಯಲು ರಾಸಾಯನಿಕ ಅಥವಾ ಸಾವಯವ ಗೊಬ್ಬರವನ್ನ ಹಾಕುವ ಕೆಲಸ ಮಾಡ್ತಾನೆ. ಇನ್ನು 5ನೇದಾಗಿ ಕ್ರಮವಾಗಿ ಪ್ರಾಣಿ ಪಕ್ಷಿ ಕೀಟಗಳು ಮತ್ತು ರೋಗಗಳಿಂದ ಬೆಳೆಯನ್ನ ರಕ್ಷಿಸುವ ಕೆಲಸ ಮಾಡ್ತಾನೆ. ಇನ್ನು 5ನೇದಾಗಿ ಏನ್ ಮಾಡ್ತಾನೆ, ಯಂತ್ರಗಳು ಅಥವಾ ಕೈಗಳಿಂದ ಬೆಳೆಗಳನ್ನ ಕಟಾವು ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಈ ರೀತಿಯಾಗಿ ಕ್ರಮವಾಗಿ ಅವುಗಳನ್ನ ಬರೀಲಿಕ್ಕೆ ಬರಬೇಕು. ಇನ್ನ ಕೃಷಿ ಕಾರ್ಯಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುತ್ತಾರೆ. ಕೃಷಿಕರು ಕೃಷಿ ಕಾರ್ಯಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುತ್ತಾರೆ ಎಂಬುದನ್ನ ನಿಮಗೆ ಗೊತ್ತು. ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ಕೃಷಿಕರು ಈ ಕೆಳಕಂಡ 3 ಬಗೆಯ ಕೃಷಿಕರು ಇರ್ತಾರೆ. 1ನೇ ಕೃಷಿಕರು ಯಾರಪ್ಪ ಅಂದ್ರೆ ಕೃಷಿ ಕಾರ್ಮಿಕರು. 2ನೇ ಕೃಷಿಕರು ಯಾರಪ್ಪ ಅಂದ್ರೆ ಸಣ್ಣ ಕೃಷಿಕರು. 3ನೇ ಕೃಷಿಕರು ಯಾರಪ್ಪ ಅಂದ್ರ ದೊಡ್ಡ ಕೃಷಿಕರು. ಇಲ್ಲಿ ನೋಡಿ, ರಂಗಮ್ಮ ಅದೇ ಊರಿನವಳು. ಆಕೆಗೆ ತನ್ನದೇ ಆದ ಸ್ವಂತ ಜಮೀನು ಇಲ್ಲ. ತನ್ನ ಕುಟುಂಬ ನಿರ್ವಹಣೆ ಆಕೆಯ ಜವಾಬ್ದಾರಿಯಾಗಿದೆ. ಅದಕ್ಕಾಗಿ ಆಕೆ ಬೇರೆಯವರ ಜಮೀನಲ್ಲಿ ಕಳೆ ಕೀಳುವ, ಸಸಿ ನಾಟುವ, ಹತ್ತಿ ಬಿಡಿಸುವಂತ ಕೃಷಿ ಕೆಲಸ ಮಾಡಲು ಹೋಗುತ್ತಾಳೆ. ಆ ಊರಿನ ಜುಲೇಕಮ್ಮಳಗೂ ಆಕೆಗೂ ಗಾಢ ಸ್ನೇಹ. ಅಂದ್ರೆ ಈಕಿ ಮತ್ತೊಬ್ರು ಹೊಲದಾಗ ಕೆಲಸ ಮಾಡ್ತಾಳ ಅಂದಾಗ ಈಕಿಗೆ ತನ್ನದೇ ಆದಂತ ಸ್ವಂತ ಜಮೀನ್ ಇಲ್ಲ ಅಂದಾಗ ಈಕಿಗೆ ಏನ್ ಹೇಳ್ಬಹುದಪ್ಪ, ನಾವು ಈ ಗ್ರೂಪ್ ನಲ್ಲಿ ಎದ್ರಾಗ ಹಾಕ್ಬಹುದು, ಕೃಷಿ ಕಾರ್ಮಿಕರ ಗುಂಪಿನಲ್ಲಿ ಹಾಕಬಹುದು. ಆಮೇಲೆ ಜುಲೇಕಮ್ಮ ಒಬ್ಬ ರೈತ ಮಹಿಳೆ. ಆಕೆಗೆ ತನ್ನದೇ ಆದ ಸ್ವಲ್ಪ ಜಮೀನು ಇದೆ. ತನ್ನ ಜಮೀನಲ್ಲಿ ಬೆಳೆದ ಬೆಳೆಗಳನ್ನ ಮಾರಿ ಬರುವ ಹಣದಿಂದ ತನ್ನ ಕುಟುಂಬ ನಡೆಸ್ತಾಳ. ಇವರಿಬ್ಬರು ಆ ಊರಿನ ಮಂಜಮ್ಮನನ್ನು ಬಹಳ ಇಷ್ಟಪಡ್ತಾರ. ಈಕಿಗೆ ಸ್ವಲ್ಪ ಜಮೀನ್ ಇದೆ. ಈಕಿಗೆ ತನ್ನದೇ ಆದಂತ ಸ್ವಲ್ಪ ಜಮೀನ್ ಅದ ಅಂದಾಗ ಈಕಿ ಸಣ್ಣ ಕೃಷಿಕಳಾಗ್ತಾಳ. ಅದೇ ರೀತಿಯಾಗಿ 3ನೇದಕ್ಕೆ ಯಾಕಪ್ಪ, ಮಂಜಮ್ಮ ಆ ಊರಿನ ಯಶಸ್ವಿ ರೈತ ಮಹಿಳೆ. ಆಕೆಗೆ ತನ್ನದೇ ಆದ 10 ರಿಂದ 15 ಎಕರೆ ಜಮೀನಿದೆ. ಆಕೆಗೆ ಜಮೀನಲ್ಲಿ ರಂಗಮ್ಮಳಂತ 10 ಮಹಿಳೆಯರು ಕೃಷಿ ಕಾರ್ಯ ಮಾಡ್ತಾರ. ಆಕಿನ ಜಮೀನಿಗೆ ಹೋಗಿ ಕೆಲಸ ಮಾಡ್ತಾರ ಹೊರಗಿನ ಮಂದಿ. ಜಮೀನಿನಲ್ಲಿ ಬೆಳೆಯನ್ನಷ್ಟೇ ಅಲ್ಲದೆ ಕೋಳಿ, ಕುರಿ, ದನಕರು ಸಾಗಣೆ ಮಾಡುತ್ತಾಳ. ಕೃಷಿ ಮಾಡಲು ದೊಡ್ಡ ಯಂತ್ರಗಳನ್ನ ಖರೀದಿಸಿದ್ದಾಳೆ. ಅಲ್ಲದೆ ಜೇನು ಮತ್ತು ರೇಷ್ಮೆ ಕೃಷಿಯ ಮೂಲಕ ಆಕೆ ಹಣ ಬರುತ್ತದೆ. ಆದ್ದರಿಂದ ಆ ಊರಿನವರು ಆಕೆಯನ್ನು ದೊಡ್ಡ ಕೃಷಿಕರು ಎಂದು ಗೌರವಿಸುತ್ತಾರೆ. ಮಂಜಮ್ಮ ತನ್ನಂತೆ ಕೃಷಿ ಮಾಡಲು ಆ ಊರಿನವರಿಗೆ ಯಾವಾಗಲೂ ಸಲಹೆ ಮಾಡ್ತಾಳೆ. ಈಕೇನಪ್ಪಾ ಅಂದ್ರ ಈಕೆಗೆ 10 ರಿಂದ 15 ಎಕರೆ ಜಮೀನ್ ಐತಿ ಅಂದಾಗ ಈಕೆ ಏನಾಗ್ತಾಳಪ್ಪ ಅಂದ್ರ ದೊಡ್ಡ ಕೃಷಿಕರ ಗುಂಪಿಗೆ ಸೇರ್ತಾಳ. ಇನ್ನ ಕೃಷಿ ಕಾರ್ಮಿಕರು, ಇವರಿಗೆ ತಮ್ಮದೇ ಆದ ಸ್ವಂತ ಜಮೀನು ಇರುವುದಿಲ್ಲ. ಕೃಷಿ ಕಾರ್ಮಿಕರಿಗೆ ಏನಪ್ಪಾ ಅಂದ್ರೆ ಇವರಿಗೆ ತಮ್ಮದೇ ಆದಂತ ಸ್ವಂತ ಜಮೀನು ಇರುವುದಿಲ್ಲ. ಬದುಕಬೇಕಾದ್ರ ಮತ್ತೊಬ್ಬರ ಜಮೀನಲ್ಲಿ ಕೆಲಸ ಮಾಡಿ ಏನ್ ಮಾಡ್ತಾರ, ಜೀವನವನ್ನ ಸಾಗಿಸ್ತಾರ. ಕೃಷಿ ಕಾರ್ಮಿಕರಿಗೆ ತಮ್ಮದೇ ಆದ ಸಮಸ್ಯೆಗಳಿವೆ. ಅವುಗಳಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆ ಮುಂದೆ
ಅಥವಾ ತಪ್ಪು ಗುರುತು ಹಾಕು. ಕೃಷಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ದೊರೆಯುವುದಿಲ್ಲ. ಯಾಕಂದ್ರೆ ಮಳೆಗಾಲ ಬಂದಾಗ ಅವ್ರಿಗೆ ಕೆಲಸ ಇರುವುದಿಲ್ಲ, ಅಂದಾಗ ಕೃಷಿ ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ದೊರೆಯುವುದಿಲ್ಲ. ಇದು ಸರಿಯಾಗಿದೆ. ಕೆಲವೊಮ್ಮೆ ಕೂಲಿ ತುಂಬಾ ಕಡಿಮೆ ಇರುತ್ತ. ಹೌದು, ಕೆಲವೊಮ್ಮೆ ಅವರಿಗೆ ಕೂಲಿ ತುಂಬಾ ಕಡಿಮೆ ಇರುತ್ತ. ಇದು ಸರಿಯಾಗಿದೆ. ಕೃಷಿ ಕಾರ್ಮಿಕರು ತುಂಬಾ ಶ್ರೀಮಂತರು. ಇವರು ಮತ್ತೊಬ್ಬರ ಜಮೀನಲ್ಲಿ ಹೋಗಿ ತಮ್ಮ ಜೀವನವನ್ನು ನಡೆಸ್ತಾರಂದಾಗ ಇವರು ತುಂಬಾ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿದು ತಪ್ಪಾದ ಹೇಳಿಕೆ ಆಗಿದೆ. ಇನ್ನ ನಿಮ್ಮೂರ್ನ ಒಂದಿಬ್ಬರು ಕೃಷಿ ಕಾರ್ಮಿಕರನ್ನ ಭೇಟಿ ಮಾಡು, ಅವರು ಎದುರಿಸುತ್ತಿರುವ ಸಮಸ್ಯೆಗಳು ಇಲ್ಲಿ ಬರೆ ಅಂತ. ಕೃಷಿ ಕಾರ್ಮಿಕರಿಗೆ ವರ್ಷವಿಡೀ ಕೆಲಸ ದೊರೆಯೋದಿಲ್ಲ, ಇದೊಂದು ಅವ್ರ ಸಮಸ್ಯೆ. ಕೃಷಿ ಕಾರ್ಮಿಕರಿಗೆ ಕೂಲಿ ತುಂಬಾ ಕಡಿಮೆ ಇರುತ್ತಾ, ಕೂಲಿ ತುಂಬಾ ಇರುತ್ತಾ, ಇವರಿಗೆ ಕನಿಷ್ಠ ಕೂಲಿ ಸಹಿತ ದೊರೆಯೋದಿಲ್ಲ. ಇನ್ನು ಕೃಷಿ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಲು ಕೆಲವು ನಿಯಮಗಳನ್ನ ಜಾರಿಗೆ ತರಲಾಗಿದೆ. ಅವು ಯಾವ್ಯಾವಪ್ಪ ಅಂದ್ರ, ಸಮಸ್ಯೆಗಳನ್ನ ಜಾರಿ ತರಲ ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ನೀಡುವುದನ್ನ ಕಡ್ಡಾಯ ಮಾಡಲಾಗಿದೆ. ಅವರಿಗೆ ಕಡ್ಡಾಯ ಮಾಡಲಾಗಿದೆ. ಕೃಷಿ ಕಾರ್ಮಿಕರಿಗೆ ಏನ್ ಕಾನೂನು ತಂದಾರಪ್ಪ ಅಂದ್ರೆ, ಕೃಷಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಇಂತಿಷ್ಟು ಕೊಡ್ಲೇಬೇಕು ಅನ್ನುವಂಥದ್ದನ್ನ ರೂಲ್ಸ್ ಅನ್ನ ಸರ್ಕಾರ ಮಾಡಿದೆ. ಇನ್ನು ಇಲ್ಲಿ ಕೃಷಿ ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಪಟ್ಟಿ ಮಾಡಿ ಅಂತ ಹೇಳ್ಯಾರ. ಏನ್ ಪಟ್ಟಿ ಮಾಡುದು? ಕೃಷಿ ಕಾರ್ಮಿಕರಿಗೆ ವರ್ಷವಿಡೀ ಕೆಲಸ ದೊರೆಯುವಂತಾಗಬೇಕು. ಒಂದೇದೇನಪ್ಪ ಅಂದ್ರ, ಅವ್ರಿಗೆ ವರ್ಷವಿಡೀ ಕೆಲಸ ಸಿಕ್ತಂದ್ರ ಅವ್ರಿಗೆ ಏನಾಗತ್ತಪ್ಪ ಅಂದ್ರ ಬದುಕಲಿಕ್ಕೆ ಸಾಧ್ಯ ಆಗತ್ತ. ಕೃಷಿ ಕಾರ್ಮಿಕರ ಕೂಲಿ ಹೆಚ್ಚಾಗಬೇಕು. ಅವ್ರಿಗೆ ಕಡಿಮೆ ಕೂಲಿ ಕೊಡ್ತಾರಲ್ಲ, ಅವ್ರ ಕೂಲಿ ಏನಾಗಬೇಕು? ಹೆಚ್ಚಾಗಬೇಕು. ಅವರು ಕೆಲಸ ಸಿಗದಿದ್ದಾಗ ಉಪಕಸಬುಗಳನ್ನ ರೂಢಿ ಮಾಡಬೇಕು. ಬೇರೆ ಕೆಲಸದಲ್ಲೂ ಭಾಗವಹಿಸುವಂತೆ ಆಗ್ಬೇಕು. ಬಿಡುವಿನ ವೇಳೆಯಲ್ಲಿ ಬೇರೆ ಬೇರೆ ಕಸಬು ಮಾಡುವಂತಾಗಬೇಕು. ಆಮೇಲೆ ಮಿತವ್ಯಯವನ್ನ ಅಳವಡಿಸಿಕೊಳ್ಬೇಕು. ಖರ್ಚನ್ನ ಹೆಚ್ಚು ಮಾಡಬಾರ್ದು. ಅಂದ್ರೆ ಯಾವಾಗ ಕೆಲಸ ಇಲ್ದಾಗ ಆ ಹಣವನ್ನ ಉಪಯೋಗಿಸುವಂತಾಗಬೇಕು. ಇನ್ನ ಸಣ್ಣ ಕೃಷಿಕರು ನೋಡಿ, ಸಣ್ಣ ಕೃಷಿಕರಿಗೆ ತಮ್ಮದೇ ಆದ ಸ್ವಲ್ಪ ಜಮೀನು ಇರುತ್ತದೆ. ಇವರಿಗೆ ತಮ್ಮದೇ ಆದಂತ ಸ್ವಲ್ಪ ಜಮೀನು ಇರುತ್ತೆ. ತಮ್ಮ ಜಮೀನಿನಲ್ಲಿ ಬೆಳೆಯುವ ಬೆಳೆಗಳನ್ನ ಮಾರಿ ಬರುವ ಹಣದಿಂದ ಜೀವನ ಸಾಗಿಸ್ತಾರ. ಅವರು ಅದೇ ಸಣ್ಣ ಜಮೀನಲ್ಲಿ ಬಂದಂತಹ ಬೆಳೆದಂತ ಬೆಳೆಗಳನ್ನ ಮಾರಿ ಜೀವನವನ್ನ ಸಾಗಿಸ್ತಾರೆ. ಇವರು ಸಹ ಕೆಲವು ಸಮಸ್ಯೆಗಳನ್ನ ಹೊಂದಿರ್ತಾರೆ. ಏನೇನ್ ಸಮಸ್ಯೆಗಳು ಹೊಂದಿರ್ತಾರಪ್ಪ? ಕೃಷಿ ಮಾಡಲು ಹಣದ ಅಭಾವ ಇರುತ್ತೆ. ಈಗ ಬೆಳೆದಂತ ಬೆಳೆಗಳನ್ನ, ಒಂದು ವರ್ಷದಲ್ಲಿ ಬೆಳೆದಂತ ಬೆಳೆಗಳನ್ನ ಮಾರಿ ತಮ್ಮ ಜೀವನವನ್ನ ಸಾಗಿಸ್ತಾ ಇರ್ತಾರೆ. ಮತ್ತು ಹೊಸ ಬೆಳೆ ಬೆಳಿಬೇಕಾದ್ರ ಅದಕ್ಕ ಹಣವನ್ನ ಹಾಕ್ಬೇಕಾಗತ್ತ. ಹಣವನ್ನ ಗೊಬ್ಬರ ತರಲಿಕ್ಕೆ, ಅದಕ್ಕೆ ತರಲಿಕ್ಕೆ, ಇದಕ್ಕೆ ತರಲಿಕ್ಕೆ ಖರ್ಚು ಮಾಡ್ಬೇಕಾದ್ರೆ ಆ ಹಣ ಅವರಲ್ಲಿ ಇರುವುದಿಲ್ಲ. ಅಂದ್ರೆ ತಮ್ಮ ಜೀವನ ನಡೆಸಲಿಕ್ಕೆ ಉಪಯೋಗ ಆಗಿರ್ತದೆ. ಕೃಷಿ ಜಮೀನು ಕಡಿಮೆ ಇರುವುದರಿಂದ ಕುಟುಂಬ ನಿರ್ವಹಣೆ ಕಷ್ಟವಾಗುತ್ತದೆ. ಕುಟುಂಬ ನಿರ್ವಹಣೆ ಮಾಡುವಂಥದ್ದು ಏನಾಗುತ್ತೆ? ಕಷ್ಟಕರವಾಗುತ್ತೆ. ಕೃಷಿ ಜಮೀನಿಗೆ ನೀರಿನ ಸೌಲಭ್ಯ ಕಡಿಮೆ ಇರುತ್ತ. ಯಾಕಂದ್ರೆ ಸ್ವಲ್ಪ ಜಮೀನು ಇರುವುದರಿಂದ ಏನಪ್ಪಾ, ನೀರಾವರಿ ಮಾಡ್ಬೇಕಾದ್ರೆ ಅವ್ರಿಗೆ ಕಷ್ಟ ಆಗತ್ತ, ಖರ್ಚು ಹೆಚ್ಚು ಬರುತ್ತೆ. ಕೃಷಿ ಭೂಮಿಯ ಫಲವತ್ತತೆಗೆ ಅನುಗುಣವಾಗಿ, ಋತುಮಾನಕ್ಕನುಗುಣವಾಗಿ ಬೆಳೆ ತೆಗೆಯಲು ಇವರಿಗೆ ಸರಿಯಾದ ಮಾರ್ಗದರ್ಶನ ಕೊಡೋಲ್ಲ. ಏನಪ್ಪಾ, ಭಾಳ ಜಮೀನು ಇದ್ದವ್ರು ಏನಪ್ಪಾ ಅಂದ್ರ ಅವ್ರ ಮಾರ್ಗದರ್ಶನವನ್ನ ಅವ್ರಿಗೆ ಹಣವನ್ನು ಕೊಟ್ಟು ಮಾರ್ಗದರ್ಶನ ತಗೋಬಹುದು, ಅಥವಾ ಸರ್ಕಾರದಿಂದ ಮಾರ್ಗದರ್ಶನ ತೆಗಿಲಿಕ್ಕೆ ಆಗತ್ತೆ. ಇವರ ಸಮಸ್ಯೆಗಳನ್ನು ಪರಿಹರಿಸಲು ಹಲವು ಪರಿಹಾರಗಳನ್ನ ಕೈಗೊಳ್ಳಲಾಗಿದೆ. ಏನೇನು ಪರಿಹಾರ ಕೈಗೊಂಡ? ಹಣದ ಸಹಾಯಕ್ಕಾಗಿ ಬ್ಯಾಂಕ್ಗಳ ಮೂಲಕ ಸಾಲ ಒದಗಿಸಿದೆ. ಸಾಲವನ್ನ ಕೊಡ್ತಾ ಇದ್ದಾರೆ. ಕಾಲುವೆಗಳ ಮೂಲಕ ನೀರಿನ ಸೌಲಭ್ಯವನ್ನ ಒದಗಿಸಲಾಗತ್ತ. ಇನ್ನೇನಪ್ಪಾ ಅಂದ್ರ ಇನ್ನೂ ಕೆಲವು ಸಮಸ್ಯೆಗಳನ್ನ ಇಲ್ಲಿ ಬರಿ ಅಂತ ಹೇಳಿದ್ದಾರೆ. ಏನೇನು ಬರಿಬಹುದು? ಜಮೀನು ಕಡಿಮೆ ಇರುವುದು, ಕುಟುಂಬದ ನಿರ್ವಹಣೆ ಮಾಡೋದು ಕಷ್ಟ ಆಗತ್ತ, ನೀರಾವರಿ ಸೌಲಭ್ಯದ ಕೊರತೆ ಇರುತ್ತ. ಇವನ್ನೆಲ್ಲ ಇಲ್ಲಿ ಏನ್ ಮಾಡ್ಬೋದು? ಬರಿಬಹುದು. ಇನ್ನ ದೊಡ್ಡ ಕೃಷಿಕರು, ಸಾಮಾನ್ಯವಾಗಿ ದೊಡ್ಡ
ಕೃಷಿಕರು ಹೆಚ್ಚು ಜಮೀನು ಹೊಂದಿರ್ತಾರ. 10ರಿಂದ 15 ಎಕರೆ ಮೇಲ್ಗಡೆ ಹೊಂದಿರ್ತಾರ. ಜಮೀನಿನಲ್ಲಿ ಕೃಷಿ ಕೆಲಸಗಳಿಗಾಗಿ ಕುಟುಂಬದ ಸದಸ್ಯರಲ್ಲದೆ ಸಹಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರ. ಕೃಷಿ ಕಾರ್ಮಿಕರನ್ನ ಬಳಸಿ ಕೆಲಸವನ್ನ ಮಾಡ್ತಾ ಇರ್ತಾರ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಆಧುನಿಕ ಕೃಷಿ ಯಂತ್ರಗಳನ್ನ ಖರೀದಿಸಿ ಬಳಸ್ತಾರ. ಇವರು ಟ್ರ್ಯಾಕ್ಟರ್ಲೆ ಅದು ಏನಪ್ಪಾ ಹರಗುವಂತ ಕೆಲಸಗಳನ್ನ ಮಾಡ್ತಾರ. ಧಾನ್ಯಗಳನ್ನ ಉಗ್ರಾಣಗಳಲ್ಲಿ ಸಂಗ್ರಹಿಸಿ ಉತ್ತಮ ಬೆಲೆ ಇದ್ದಾಗ ಮಾರ್ತಾರ. ಈಗ ನೋಡಿ, ಈಗ ರೇಟ್ ಕಡಿಮೆ ಇದ್ದಾಗ ಇವ್ರು ಮಾರೋದಿಲ್ಲ. ಯಾಕಂದ್ರೆ ಇವ್ರಿಗೆ ಹಣದ ಅಭಾವ ಇರಂಗಿಲ್ಲ. ಆದ್ರೆ ಸಣ್ಣ ಕೃಷಿಕರಿಗೆಪ್ಪ ಬೆಳೆ ಬೆಳೆದ್ರಪ್ಪ ಹಣದ ಅಭಾವ ಇರುತ್ತೆ. ಅದಕ್ಕೆ ಅವಾಗಿಂದ ಅವಾಗ ಮಾರಿಬಿಡ್ತಾರ. ಅವಾಗ ರೇಟ್ ಹೆಚ್ಚಿರ್ಲಿ ಕಡಿಮೆ ಇರ್ಲಿ ಮಾರಿಬಿಡ್ತಾರ. ಆದ್ರ ಈ ದೊಡ್ಡ ಕೃಷಿಕರು ಏನಪ್ಪಾ ಅಂದ್ರ ಹಣ ಆಹಾರದ ಬೆಲೆ ಯಾವಾಗ ಹೆಚ್ಚಿರ್ತದ ಆವಾಗ ಮಾರ್ತಾರ. ಆದ್ರಿಂದ ಇವರಿಗೆ ಲಾಭ ಹೆಚ್ಚು ಸಿಗುತ್ತ. ಬ್ಯಾಂಕುಗಳ ಹಣಕಾಸು ಸೌಲಭ್ಯ ಉಪಯೋಗಿಸ್ತಾರ. ಇವ್ರ ಹೊಲ ಹೆಚ್ಚಿರೋದ್ರಿಂದ ಬ್ಯಾಂಕ್ಗಳು ಇವ್ರಿಗೇನಪ್ಪಾ ಅಂದ್ರ ಬೇಗನೆ ಸಾಲವನ್ನ ಒದಗಿಸ್ತಾವ. ವಿವಿಧ ಬೆಳೆಗಳ ಕೃಷಿ ಮಾಡುವುದರಿಂದ ಇವರಿಗೆ ಹೆಚ್ಚಿನ ಆದಾಯ ಹೊಂದಿರ್ತಾರೆ. ಇವರು ಮಿಶ್ರ ಬೇಸಾಯವನ್ನು ಮಾಡ್ತಾರೆ. ಯಾಕಂದ್ರ ಇವ್ರು ಏನಪ್ಪಾ ಅಂದ್ರ ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾರ. ಇನ್ನು ದೊಡ್ಡ ಕೃಷಿಕರು ಬ್ಯಾಂಕ್ಗಳಿಂದ ಪಡೆಯುವ ಸೌಲಭ್ಯಗಳನ್ನ ಬರೆ ಅಂತ ಹೇಳಿದ್ರೆ ಏನೇನ್ ಸೌಲಭ್ಯಗಳನ್ನ ಪಡಿಬಹುದು ಅವರು? ಕೃಷಿಕ ಯಂತ್ರಗಳನ್ನ ಖರೀದಿಸಲು ಸಬ್ಸಿಡಿ ಸಾಲ ಪಡೆಯುವರು. ಇವರಿಗೆ ಸಬ್ಸಿಡಿ ಸಾಲನೂ ಸಿಗುತ್ತ. ಬಡ್ಡಿ ರಹಿತ ಸಾಲ ಪಡೆಯಬಹುದು. ಬಡ್ಡಿ ರಹಿತನು ಸಾಲ ಸಿಗುತ್ತೆ. ಯಾಕಂದ್ರೆ ಹೆಚ್ಚಿನ ಹೊಲ ಇರೋದ್ರಿಂದ ಅವ್ರಿಗೇನಪ್ಪಾ ಅಂದ್ರ ಅವ್ರಿಗೆ ಎಲ್ಲಾ ಬ್ಯಾಂಕ್ಗಳು ಏನಾಗ್ತಾವಪ್ಪ ಅಂದ್ರ ಬೇಗನೆ ಹಣವನ್ನ ಸಹಾಯ ಮಾಡ್ತಾವ.